ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇಸ್ರೇಲ್, ಅಮೆರಿಕ ಹಾಗೆ ಇರಾನ್ ನಡುವಿನ ಯುದ್ಧವನ್ನ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಒಂದು ಕಡೆಯಿಂದ ಇರಾನ್ ಇದ್ರೆ, ಇರಾನ್ ಆಪೋಸಿಟ್ 12 ರಾಷ್ಟ್ರಗಳು ಇದೀಗ ಒಗ್ಗೂಡಿದ್ದಾವೆ. ಅಂದ್ರೆ ಇರಾನ್ ಕೇವಲ ಇಲ್ಲಿ ಅಮೆರಿಕ ಮತ್ತೆ ಇಸ್ರೇಲ್ ಮೇಲೆ ಮಾತ್ರ ದಾಳಿಯನ್ನ ಮಾಡ್ತಾ ಇಲ್ಲ. ಅಮೆರಿಕಾಗೆ ಮಿತ್ರ ರಾಷ್ಟ್ರ ಆಗಿರುವಂತಹ ಅಥವಾ ಅಮೆರಿಕಾಗೆ ಸೇನಾ ನೆಲೆಯನ್ನು ಒದಗಿಸಿಕೊಟ್ಟಿರುವಂತಹ ಗಲ್ಫ್ ರಾಷ್ಟ್ರಗಳು ಹಾಗೆ ಮಧ್ಯಪ್ರಾಚ್ಯದ ಬೇರೆ ಬೇರೆ ರಾಷ್ಟ್ರಗಳ ಮೇಲೂ ಕೂಡ ದಾಳಿಯನ್ನ ಮಾಡ್ತಾ ಇದೆ. ಅಂದ್ರೆ ಒಂದು ಕಡೆಯಿಂದ ಇರಾನ್, ಅದರ ಆಪೋಸಿಟ್ ನಲ್ಲಿ ಸದ್ಯ 12 ರಾಷ್ಟ್ರಗಳು ಇದ್ದಂತಾಗಿದೆ. ಆದರೆ ಇರಾನ್ ಮೇಲೆ ಪ್ರತಿ ದಾಳಿಯನ್ನ ಮಾಡ್ತಿರೋದು ಕೇವಲ ಅಮೆರಿಕ ಮತ್ತೆ ಇಸ್ರೇಲ್ ಮಾತ್ರ. ಉಳಿದಂತ ರಾಷ್ಟ್ರಗಳು ಇರಾನ್ನಿಂದ ದಾಳಿ ಆದಂತ ಸಂದರ್ಭದಲ್ಲಿ ಕ್ಷಿಪಣಿಯನ್ನ ತಡೆಗಟ್ಟಿದ್ದಾವೆ ಹೊರತಾಗಿ ಮರು ದಾಳಿಯನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ಫ್ಯೂಚರ್ ನಲ್ಲಿ ಇರಾನ್ನಿಂದ ಬೇರೆ ಏನಾದರೂ ಸಮಸ್ಯೆ ಆಗಬಹುದು ಎನ್ನುವಂತ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ, ವಿಶೇಷವಾಗಿ ಗಲ್ಫ್ ರಾಷ್ಟ್ರಗಳು. ಅದೆಲ್ಲವನ್ನು ಕೂಡ ನೀವು ಗಮನಿಸ್ತಾನೆ ಇದ್ದೀರಿ. ಯುದ್ಧ ಸದ್ಯಕ್ಕಂತೂ ಮುಗಿಯುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅಮೆರಿಕಾಗೆ ನಿರೀಕ್ಷೆ ಇತ್ತೋ ಇಲ್ಲೋ ಗೊತ್ತಿಲ್ಲ. ಅಂದ್ರೆ ಇರಾನ್ ಇಷ್ಟರ ಮಟ್ಟಿಗೆ ಪ್ರತಿಕ್ರಿಯೆಯನ್ನು ಕೊಡಬಹುದು ಅಥವಾ ಇಷ್ಟರ ಮಟ್ಟಿಗೆ ಪ್ರತಿದಾಳಿಯನ್ನ ಮಾಡಬಹುದು ಅಂತ ಹೇಳಿ. ಒಂದಷ್ಟು ವಿಶ್ಲೇಷಕರ ಅಂದಾಜೆಲ್ಲ ಹೇಗಿತ್ತು ಅಂದ್ರೆ, ಈ ಯುದ್ಧ ಹೆಚ್ಚು ಕಡಿಮೆ ಒಂದು 2-3 ದಿನಗಳಿಗೆ ಮುಗ್ದು ಹೋಗಬಹುದು ಎನ್ನುವ ರೀತಿಯಲ್ಲಿ. ಕಾರಣ ಏನಪ್ಪಾ ಅಂದ್ರೆ, ಅಮೆರಿಕ ಇಂತಹ ವಿಚಾರದಲ್ಲಿ ತುಂಬಾ ಪ್ರಬಲ ರಾಷ್ಟ್ರ, ಇಸ್ರೇಲ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರುವಂತ ರಾಷ್ಟ್ರ. ಎರಡು ಸ್ಟ್ರಾಂಗ್ ಆಗಿರುವಂತ ರಾಷ್ಟ್ರಗಳು ಒಟ್ಟೊಟ್ಟಿಗೆ ಮುಗಿಬಿದ್ದಂತ ಸಂದರ್ಭದಲ್ಲಿ ಇರಾನ್ ಹೆಸರಿಳದಂತೆ ಹೊರಟೋಗ್ಬಿಡುತ್ತೆ ಎನ್ನುವಂತ ಚರ್ಚೆ ನಡೀತಾ ಇತ್ತು. ಆದ್ರೆ ಸದ್ಯಕ್ಕಂತೂ ಇರಾನ್ ತುಂಬಾ ಯಶಸ್ವಿಯಾಗಿ ಪ್ರತಿದಾಳಿ ಮಾಡ್ತಾ ಇದೆ. ಆದ್ರೆ ಇರಾನ್ ನಲ್ಲಿ ಇರುವಂತ ವೆಪನ್ಸ್ ಅದಕ್ಕೆ ಎಷ್ಟು ದಿನಗಳ ಕಾಲ ಸಪೋರ್ಟ್ ಮಾಡುತ್ತೆ ಗೊತ್ತಿಲ್ಲ. ಹೀಗಾಗಿ ಯುದ್ಧ 1 ವಾರ ಅಥವಾ 15 ದಿನ ಹೀಗೆ ಇನ್ನೊಂದಷ್ಟು ದಿನಗಳ ಕಾಲ ಕಂಟಿನ್ಯೂ ಆಗುವಂತ ಸಾಧ್ಯತೆ ಇದೆ. ಅದರ ಎಫೆಕ್ಟ್ ಎಲ್ಲವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇರಾನ್ ಸದ್ಯಕ್ಕೆ ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದೆ. ಭಾರತದ ಒಂದಷ್ಟು ತೈಲವನ್ನ ಹೊತ್ಕೊಂಡಿರುವಂತಹ ಹಡಗುಗಳೆಲ್ಲ ನಿಂತು ಬಿಟ್ಟಿದ್ದಾವೆ. ಈ ರೀತಿಯ ಒಂದಷ್ಟು ಇಡೀ ಜಗತ್ತಿನಲ್ಲಿ ತಲ್ಲಣ ಅಂತದೆಲ್ಲವೂ ಕೂಡ ಸೃಷ್ಟಿ ಆಗ್ತಾ ಇದೆ. ಬಿಡಿ, ಅದೆಲ್ಲವನ್ನು ಕೂಡ ಸ್ವಲ್ಪ ಪಕ್ಕಕ್ಕೆ ಇಡೋಣ. ಸದ್ಯ ಈ ಯುದ್ಧದಲ್ಲಿ ಒಂದು ವಿಚಾರ ಮಾತ್ರ ಗಮನ ಸೆಳೀತಾ ಇದೆ ಅನ್ನೋದಕ್ಕಿಂತ ಸಾಕಷ್ಟು ಜನ ಸಂಕಟವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಈ ರೀತಿಯಾಗಿ ಆಗಬಾರದಿತ್ತು ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಒಂದು ವೇಳೆ ಇರಾನ್ನಲ್ಲಿ ಈಗಾಗಲೇ 1000ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. ಇಸ್ರೇಲ್ನಲ್ಲೂ ಕೂಡ ಒಂದಷ್ಟು ಸಾವಾಗಿದೆ. ಅಮೆರಿಕದ ಒಂದಷ್ಟು ಸೈನಿಕರು ಸಾವನ್ನಪ್ಪಿದ್ದಾರೆ. ಭಾರತೀಯ ಮೂಲದವರು ಕೂಡ ಒಂದಷ್ಟು ಮಂದಿ ಅಲ್ಲಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಒಂದಷ್ಟು ವರದಿಗಳೆಲ್ಲವೂ ಕೂಡ ಬರ್ತಾ ಇದೆ. ಆದ್ರೆ ಎಲ್ಲ ಸಾವಿಗಿಂತ ಒಂದು ಸಾವು ಮಾತ್ರ ಪ್ರತಿಯೊಬ್ಬರನ್ನು ಕೂಡ ಕಾಡ್ತಾ ಇದೆ. ಅದು ಯಾವುದು ಅಂದ್ರೆ, ಇರಾನ್ನ ಮಿನಾಬ್ ಎನ್ನುವಂತಹ ಶಾಲೆಯ ಬರೋಬ್ಬರಿ 170 ವಿದ್ಯಾರ್ಥಿನಿಯರ ಸಾವು ಎಲ್ಲರನ್ನೂ ಕೂಡ ಒಂದು ರೀತಿಯಲ್ಲಿ ಕಂಗೆಡಿಸಿ ಬಿಟ್ಟಿದೆ. ಅವ್ರು ಏನ್ ತಪ್ಪು ಮಾಡಿದ್ರು ಎನ್ನುವ ರೀತಿಯಲ್ಲೂ ಕೂಡ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದೇನು ಅನ್ನೋದನ್ನ ಗಮನಿಸೋದಾದ್ರೆ, ಒಂದು ವೇಳೆ ಮೊನ್ನೆ ತಾನೇ ಇಸ್ರೇಲ್ ಮತ್ತೆ ಅಮೆರಿಕ ಜಂಟಿ ಕ್ಷಿಪಣಿ ದಾಳಿ ಮಾಡುವಂತ ಸಂದರ್ಭದಲ್ಲಿ ಇರಾನ್ನ ಒಂದಷ್ಟು ಸ್ಕೂಲ್ಗಳನ್ನ ಟಾರ್ಗೆಟ್ ಮಾಡ್ಕೊಳ್ತಾರೆ. ಮಿನಾಬ್ ಎನ್ನುವಂತ ಶಾಲೆಯ ಮೇಲೂ ಕೂಡ ಕ್ಷಿಪಣಿ ದಾಳಿಯನ್ನ ಮಾಡ್ಲಾಗತ್ತೆ. ಆ ಶಾಲೆ ಹೆಣ್ಣು ಮಕ್ಕಳ ಶಾಲೆಯದು, ಸಾಕಷ್ಟು ವಿದ್ಯಾರ್ಥಿನಿಯರು ಒಳಗಡೆ ಇದ್ರು. ಅದೇ ಸಂದರ್ಭದಲ್ಲಿ ಕ್ಷಿಪಣಿ ದಾಳಿ ಆದಂತ ಕಾರಣಕ್ಕಾಗಿ ಬರೋಬ್ಬರಿ 170 ಹೆಣ್ಣು ಮಕ್ಕಳು ಸಾವನ್ನಪ್ಪಿದ್ದಾರೆ, ಅಂದ್ರೆ ವಿದ್ಯಾರ್ಥಿನಿಯರು. ಹಾಗೆ ಪಾಠ ಮಾಡ್ತಿದ್ದಂತ 14 ಶಿಕ್ಷಕರು ಕೂಡ ಸಾವನ್ನಪ್ಪಿದ್ದಾರೆ. 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳ ದೇಹ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದು ಅಥವಾ ಅವರ ಬ್ಯಾಗ್ ಎಲ್ಲವೂ ಕೂಡ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದನ್ನು ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಆ ಸಂದರ್ಭದಲ್ಲಿ ಸಂಕಟ ಆಗುವಂತ ದೃಶ್ಯ ಅದು. ಇತ್ತೀಚೆಗಷ್ಟೇ ಅವರ ಸಾಮೂಹಿಕ ಅಂತ್ಯಕ್ರಿಯೆಯನ್ನು ಕೂಡ ಮಾಡಲಾಯಿತು. ಆ ಸಂದರ್ಭದಲ್ಲಿ ಪೋಷಕರು ಕಣ್ಣೀರನ್ನ ಹಾಕ್ತಾ ಇದ್ರು, ಹಿಡಿ ಶಾಪವನ್ನ ಹಾಕ್ತಾ ಇದ್ರು. ಪೋಷಕರು ಒಂದಷ್ಟು ಪ್ರಶ್ನೆಯನ್ನ ಮುಂದಿಡ್ತಾ ಇದ್ರು. ಆ ಪ್ರಶ್ನೆ ತುಂಬಾ ಜೆನ್ಯೂನ್ ಅಂತ ಅನ್ಸೋದಿಕ್ಕೆ ಶುರುವಾಯಿತು. ಅವರ ಪ್ರಶ್ನೆ ಏನಪ್ಪಾ ಅಂದ್ರೆ, ನೀವ್ ಯಾಕೆ ನಮ್ಮೇಲೆ ಯಾಕೆ ದ್ವೇಷವನ್ನ ತೀರಿಸ್ಕೊಳ್ತೀರಿ? ನಿಮ್ಮ ನಡುವಿನ ಇಗೋ ಕ್ಲಾಶೋ, ನಿಮ್ಮ ನಡುವಿನ ಪ್ರತಿಷ್ಠೆಯ ಕದನವೋ ಅಥವಾ ನಿಮ್ಮ ನಡುವೆ ಏನ್ ಸಮಸ್ಯೆ ಆಗಿದೆಯೋ ಅದು ನಮಗೆ ಬೇಡದ ವಿಚಾರ. ನೀವು ಹೇಳ್ತಾ ಇದ್ದೀರಿ ಖಮೇನಿ ಆಡಳಿತವನ್ನ ನಾವು ಚೇಂಜ್ ಮಾಡ್ತೀವಿ ಅಥವಾ ಖಮೇನಿಯನ್ನ ಹೊಡೆದಾಕ್ಬಿಡ್ತೀವಿ ಅಂತ ಹೇಳ್ತಾ ಇದ್ರೆ, ಹೊಡೆದಾಕಿಯೂ ಕೂಡ ಆಯ್ತು. ನಿಮಗೂ ಹಾಗೆ ಖಮೇನಿಗೆ ಇರುವಂತ ಸಮಸ್ಯೆ ಅದು. ನಮ್ಮಲ್ಲೂ ಕೂಡ ನಾವು ಪೂರ್ಣ ಪ್ರಮಾಣದಲ್ಲಿ ಖಮೇನಿಯನ್ನ ಒಪ್ಕೊಂಡಿರ್ಲಿಲ್ಲ. ನಮ್ಮಲ್ಲೇ ಸಾಕಷ್ಟು ಮಂದಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ, ನಾವೇ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ವಿ. ಹೀಗಿದ್ದಂತ ಸಂದರ್ಭದಲ್ಲಿ ಖಮೇನಿಯ ದ್ವೇಷದ ಕಾರಣಕ್ಕಾಗಿ ನಾವು ಈ ದೇಶದ ಪ್ರಜೆಗಳು ನಮ್ಮನ್ನು ಯಾಕೆ ಕೊಂದ್ರಿ, ನಮ್ಮನ್ನು ಕೊಂದಿದ್ರು ಓಕೆ, ನಮ್ಮ ಮಕ್ಕಳನ್ನ ಯಾಕೆ ಕೊಂದ್ರಿ, ನಮ್ಮ ಮಕ್ಕಳು ಏನ್ ತಪ್ಪು ಮಾಡಿದ್ರು ಎನ್ನುವ ರೀತಿಯಲ್ಲಿ ಪೋಷಕರು ಇದೀಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವ್ ಯಾರ ಸುದ್ದಿಗೆ ಹೋಗಿದ್ವಿ? ನಾವ್ ಯಾರನ್ನ ಕೆಣಕೋದಿಕ್ಕೆ ಹೋಗಿದ್ವಿ? ನಿಮಗೆ ಯಾಕೆ ಇರಾನ್ ಮೇಲೆ ಸಿಟ್ಟು ಅಥವಾ ಖಮೇನಿ ಮೇಲೆ ಸಿಟ್ಟು ಅಂದ್ರೆ, ಖಮೇನಿ ಪರಮಾಣು ಸಂಗ್ರಹವನ್ನ ಮಾಡ್ತಾ ಇದ್ರು ಎನ್ನುವ ಕಾರಣಕ್ಕಾಗಿ, ಅಥವಾ ಖಮೇನಿ ಇಸ್ರೇಲ್ ವಿರುದ್ಧ ಹೌತಿ ಬಂಡಿಕೋರನ್ನ ಎತ್ಕಡ್ತಾ ಇದ್ರು, ಅಥವಾ ಈ ಹಮಾಸ್ ಉಗ್ರರನ್ನ ಎತ್ಕಡ್ತಾ ಇದ್ರು, ಅಥವಾ ಬೇರೆ ಬೇರೆ ಇನ್ನೊಂದಷ್ಟು ಉಗ್ರ ಸಂಘಟನೆಗಳನ್ನ ಎತ್ಕಡ್ತಾ ಇದ್ರು ಎನ್ನುವ ಕಾರಣಕ್ಕಾಗಿ ಸಿಟ್ಟಲ್ವಾ? ಈಗ ಖಮೇನಿ ಮೇಲೆ ಸಿಟ್ಟನ್ನ ತೀರಿಸ್ಕೊಂಡ್ರಿ ಅಥವಾ ಖಮೇನಿ ಸುತ್ತಮುತ್ತಿದ್ದಂತ ಅಧಿಕಾರಿಗಳನ್ನು ಕೂಡ ಕೊಂದು ಹಾಕಿದ್ರಿ, ಅದು ನಿಮಗ್ ಬಿಟ್ಟಿರುವಂತ ವಿಚಾರ. ನಾವೇನ್ ತಪ್ಪು ಮಾಡಿದ್ವಿ? ನಾವೇನಾದ್ರೂ ಉಗ್ರ ಸಂಘಟನೆಗಳನ್ನ ಇಸ್ರೇಲ್ ವಿರುದ್ಧ ಹಚ್ಚು ಬಿಟ್ಟಿದ್ವಾ? ಅಥವಾ ನಾವೇನಾದ್ರೂ ಅಮೆರಿಕದ ವಿರುದ್ಧವಾಗಿ ಏನಾದ್ರೂ ಮಾತಾಡ್ತಾ ಇದ್ವಾ ಅಥವಾ ಇನ್ನೇನಾದ್ರೂ ಮಾಡ್ತಾ ಇದ್ವಾ? ನಾವು ನಮ್ಮ ಖಮೇನಿಯ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡ್ಕೊಂಡು ಬಂದಂತವ್ರು ಅಥವಾ ಆಕ್ರೋಶವನ್ನ ಹೊರಹಾಕ್ತಾ ಇದ್ವಿ. ನಾವು ಇರಾನ್ ದೇಶದಲ್ಲಿ ಹುಟ್ಟಿದ್ದೇ ತಪ್ಪ?
ಆ ಕಾರಣಕ್ಕಾಗಿ ನಮ್ಮ ಮಕ್ಕಳನ್ನು ಯಾಕೆ ಕೊಂದ್ರಿ ಎನ್ನುವ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯುದ್ಧ ಅಂದಾಗ ಒಂದಷ್ಟು ಆಕಸ್ಮಿಕವಾದಂತ ಸಾವಾಗತ್ತೆ, ಆಕಸ್ಮಿಕವಾದಂತ ದಾಳಿ ಆಗತ್ತೆ, ಅದೆಲ್ಲವೂ ಕೂಡ ಓಕೆ. ಪೋಷಕರು ಕೇಳ್ತಿರೋದೇನಪ್ಪಾ ಅಂದ್ರೆ ಇಸ್ರೇಲ್ ಉದ್ದೇಶಪೂರ್ವಕವಾಗಿ ಇಂಥದ್ದೊಂದು ಕೆಲಸವನ್ನ ಮಾಡಿದೆ ಅಂತ ಹೇಳಿ. ಅಂದ್ರೆ ಇಸ್ರೇಲ್ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ನಮ್ಮ ಕ್ಷಿಪಣಿಯ ದಾಳಿ ಅದೆಷ್ಟು ಪರ್ಫೆಕ್ಟ್ ಅಂದ್ರೆ ನಾವು ಯಾವುದನ್ನ ಟಾರ್ಗೆಟ್ ಇಟ್ಕೊಳ್ತೀವೋ ಅದನ್ನೇ ನಾವು ಅಚೀವ್ ಮಾಡ್ತೀವಿ ಅಂತ. ಉದಾಹರಣೆಗೆ ಖಮೇನಿಯನ್ನ ಸಾಯಿಸಬೇಕು ಅಂತ ಟಾರ್ಗೆಟ್ ಇಟ್ಕೊಂಡ್ರು, ಖಮೇನಿಯನ್ನ ಸಾಯಿಸುವಲ್ಲಿ ಅವರು ಯಶಸ್ವಿ ಆದರು. ಈ ರೀತಿಯಾಗಿ ಹೇಳ್ತಾ ಇದ್ದಂತ ನೀವು ಈ ಮಿನಾಬ್ ಸ್ಕೂಲ್ ಮೇಲೆ ಯಾಕೆ ದಾಳಿ ಮಾಡಿದ್ರಿ? ಇದು ಆಕಸ್ಮಿಕ ದಾಳಿ ಅಂತೂ ಅಲ್ಲ, ಅಥವಾ ಆಕಸ್ಮಿಕವಾದಂತ ಸಾವಂತೂ ಅಲ್ಲ. ಶಾಲೆಯನ್ನೇ ದಾಳಿ ಮಾಡಬೇಕು, ಶಾಲೆಯ ಮಕ್ಕಳನ್ನೇ ಕೊಲ್ಲಬೇಕು ಅಂತಲೇ ನೀವು ಅಂದ್ಕೊಂಡಿದ್ರಿ ಎನ್ನುವ ರೀತಿಯಲ್ಲಿ ಪೋಷಕರು ಇದೀಗ ಹೇಳ್ತಾ ಇದ್ದಾರೆ. ಸ್ಕೂಲ್ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದೀರಿ, ಗಾಂಧಿ ಆಸ್ಪತ್ರೆ ಮೇಲೆ ಟಾರ್ಗೆಟ್ ಅನ್ನ ಮಾಡಿದ್ರಿ, ಅಲ್ಲೊಂದಷ್ಟು ಯಾರು ಆಸ್ಪತ್ರೆಗೆ ಅಡ್ಮಿಟ್ ಆದಂತವ್ರನ್ನ ಸಾಯಿಸ್ಬಿಟ್ರಿ, ಅಲ್ಲಿ ಆಸ್ಪತ್ರೆಗೆ ದಾಖಲಾದಂತ ನವಜಾತ ಶಿಶುಗಳನ್ನು ಕೂಡ ಸಾಯಿಸ್ಬಿಟ್ರಿ. ನೀವಿನ್ನು ಜಗತ್ತಿಗೆ ನೀವು ಏನನ್ನು ಹೇಳಕೊಟ್ಟಿದ್ದೀರಿ? ನಾವು ಶಾಂತಿ ದೂತರು ಎನ್ನುವ ರೀತಿಯಲ್ಲಿ ನಿಮ್ಮನ್ನು ನೀವು ಕರ್ಕೊಳ್ತೀರಿ, ಅಥವಾ ನಮ್ಮ ಅಸ್ತಿತ್ವಕ್ಕೋಸ್ಕರ ಹೋರಾಟ ಎನ್ನುವ ಮಾತನ್ನು ಇಸ್ರೇಲ್ ಹೇಳ್ತಾ ಇದೆ. ಇದ್ರಲ್ಲಿ ನಿಮ್ಮ ಅಸ್ತಿತ್ವ ಏನಿದೆ? ಮಕ್ಕಳನ್ನ ಕೊಂದು ನಿಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದು ಅಂದ್ರೆ ಏನಿದೆ? ಈ ಪ್ರಶ್ನೆನ ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ಇದರ ಆಚೆಗೆ ಮಾತಾಡ್ತಾ ಇದ್ರಿ, ಒಂದಷ್ಟು ಕಮೆಂಟ್ಸ್ಗಳು, ಒಂದಷ್ಟು ಪೋಸ್ಟ್ಗಳನ್ನ ಹಾಕ್ತಾ ಇದ್ರಿ. ಖಮೇನಿ ಮಾಡಿದಂತ ಪಾಪ ಕೃತ್ಯಕ್ಕೆ ಇದು ಪ್ರತ್ಯುತ್ತರ ಎನ್ನುವಂತ ರೀತಿಯಲ್ಲಿ. ಖಮೇನಿ ಬಗ್ಗೆ ಬೇರೆಯದ್ದೇ ವಾದ ಇದೆ ಬಿಡಿ. ಖಮೇನಿ ತನ್ನ ದೇಶದ 30,000 ಪ್ರಜೆಗಳನ್ನು ಕೊಂದ್ರು, 50,000 ಪ್ರಜೆಗಳನ್ನು ಕೊಂದ್ರು, ಅಥವಾ ಇಸ್ರೇಲ್ಗೆ ಹಂಗ್ ಮಾಡಿದ್ರು, ಅದು ಖಮೇನಿ ಮಾಡಿದ್ದು. ಖಮೇನಿ ದೇಶದ ಪ್ರಜೆಗಳು ಅಂದ್ರೆ ಖಮೇನಿ ದೇಶದಲ್ಲಿ ಇರುವಂತ ಪುಟ್ ಮಕ್ಕಳು ಹಾಗಾದ್ರೆ ಏನ್ ಮಾಡಿದ್ರು? ಇಸ್ರೇಲ್ ಅನ್ನ ಯಾರು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರೋ ಅಥವಾ ಅಮೆರಿಕವನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರೋ ಅವರಿಗೆ ಕೇಳಬೇಕಾಗಿರುವಂತ ಪ್ರಶ್ನೆ ಇದು. ಆದ್ರೆ ನಮ್ಮಲ್ಲಿ ದುರಂತ ಅಂದ್ರೆ ಎಲ್ಲಿವರೆಗೆ ಬಂದ್ಬಿಟ್ಟಿದೆ ಅಂದ್ರೆ ಸಮಾಜ ವಿಪರೀತವಾದಂತ ದ್ವೇಷ, ಯಾವ್ದಾವುದೋ ಕಾರಣಕ್ಕಾಗಿ ವಿಪರೀತವಾಗಿ ಇನ್ನೊಬ್ಬರ ಮೇಲೆ ಒಂದು ರೀತಿಯಲ್ಲಿ ಅಂದ್ರೆ ನಂಜು ಕಾರದಂತೀವಲ್ಲ ಅಂತ ಪರಿಸ್ಥಿತಿ ಸಮಾಜ ಬಂದ್ಬಿಟ್ಟಿದೆ. ನಮ್ಮಲ್ಲಿ ಒಂದಷ್ಟು ಮಂದಿ ಈ ಸಣ್ಣ ಮಕ್ಕಳ ಸಾವನ್ನು ಸಂಭ್ರಮಿಸ್ತಾ ಇದ್ದಾರೆ. ಸಣ್ಣ ಮಕ್ಕಳ ಸಾವಿಗೂ ಒಂದು ರೀತಿಯಲ್ಲಿ ವ್ಯಂಗ್ಯವಾದಂತ ಮಾತನಾಡ್ತಾ ಇದ್ದಾರೆ. ಅವ್ರು ಹೋದ್ರೆ ಹೋಗ್ಲಿ ಬಿಡಿ, ಇನ್ನೊಂದಷ್ಟು ಮಂದಿಯನ್ನ ಹುಟ್ಟಿಸ್ತಾರೆ ಅಂತ ಹೇಳಿ. ಅದು ಯಾವ ಭಾಷೆಯೋ, ಅದು ಯಾವ ಮನಸ್ಥಿತಿಯೋ ಅರ್ಥ ಆಗದಂತಹ ವಿಚಾರ ಬಿಡಿ. ಒಟ್ಟಾರೆಯಾಗಿ ಇಡೀ ಜಗತ್ತಿಗೆ ಒಂದು ರೀತಿಯಲ್ಲಿ ಸಂಕಟವನ್ನ ತಂದಂತ ವಿಚಾರ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಟ್ಟೊಟ್ಟಿಗೆ ಆ ಸಾಮೂಹಿಕ ಅಂತ್ಯಕ್ರಿಯೆಯನ್ನ ಮಾಡ್ತಿರುವಂತಹ ಫೋಟೋಸ್ಗಳೆಲ್ಲವೂ ಕೂಡ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಸದ್ಯ ಆ ಫೋಟೋ ಒಂದು ರೀತಿಯಲ್ಲಿ ಎಂಥವರಿಗೂ ಕಣ್ಣೀರು ತರಿಸುವ ರೀತಿಯಲ್ಲೂ ಕೂಡ ಇದೆ. ಅಂದ್ರೆ ಆಕಸ್ಮಿಕವಾಗಿ ಏನೋ ಆಗಿತ್ತು ಅಂದ್ರೆ ಏನು ಮಾಡಕ್ಕಾಗಲ್ಲ ಎನ್ನುವಂತ ಮಾತನ್ನು ಒಂದಷ್ಟು ಜನ ಹೇಳ್ತಾ ಇದ್ರು. ಏನೋ ಯುದ್ಧ ಅಂದಾಗ ಸಾವು ನೋವೆಲ್ಲವೂ ಕೂಡ ಸಹಜ ಎನ್ನುವಂತ ರೀತಿಯಲ್ಲಿ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಸಾವನ್ನಪ್ಪಿದ್ದಾರೆ ಎನ್ನುವ ರೀತಿಯಲ್ಲಿ. ಆದ್ರೆ ಇದು ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದಲ್ಲ ಅಂತ ಹೇಳಿ. ಅಂದ್ರೆ ಇಸ್ರೇಲ್ ಅಲ್ಲೂ ಕೂಡ ಮಕ್ಕಳ ಸಾವಾದಾಗ ಸಾಕಷ್ಟು ಜನ ಸಂಕಟವನ್ನ ವ್ಯಕ್ತಪಡಿಸಿದ್ರು. ಆ ಮಕ್ಕಳ ಸಾವಾದಂತ ಸಂದರ್ಭದಲ್ಲಿ ಪ್ಯಾಲೆಸ್ತೈನ್ಗೆ ಜನ ಚೀತು ಅಂತ ಉಗಿತಾ ಇದ್ರು. ಈಗ ಇಸ್ರೇಲ್ ಮಾಡಿದ್ದು ಕೂಡ ಅದನ್ನೇ. ಅಲ್ಲಿಗೆ ಇಸ್ರೇಲ್ಗೂ ಅಥವಾ ಇಸ್ರೇಲ್ ಮೇಲೆ ದಾಳಿ ಮಾಡಿದಂಥವ್ರಿಗೆ ವ್ಯತ್ಯಾಸ ಏನಿದೆ? ಇದು ಸಾಕಷ್ಟು ಜನರ ಪ್ರಶ್ನೆ. ಒಟ್ಟಾರೆಯಾಗಿ ದೊಡ್ಡವರ ಪ್ರತಿಷ್ಠೆಯ ಕದನದಲ್ಲಿ ಇದೀಗ ಯಾವುದೇ ತಪ್ಪು ಮಾಡದಂತ ಮಕ್ಕಳು ಬಲಿಯಾಗಬಿಟ್ಟಿದ್ದಾರೆ. ಸ್ವಲ್ಪ ದೊಡ್ಡವರಾಗಿದ್ರು ಅವರನ್ನ ನಾವು ತೀರಾ ಅಮಾಯಕರು ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆದ್ರೆ ಮಕ್ಕಳು ಏನ್ ತಪ್ಪು ಮಾಡಿದ್ರು ಹೇಳಿ? 1ನೇ ಕ್ಲಾಸ್ ಮಕ್ಕಳು, 2ನೇ ಕ್ಲಾಸು, 3ನೇ ಕ್ಲಾಸು ವಿದ್ಯಾರ್ಥಿನ ಸಾವನ್ನಪ್ಪಿದ್ದಾರೆ. ಒಟ್ಟಾರೆ ನಿಮ್ಗೆ ಏನಿಸುತ್ತೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ. ವಿಡಿಯೋ ನೋಡಿದ್ದಕ್ಕೆ.